हेलो फ्रेंड्स, वेलकम टू केचूಸ್ होम एंड किचन ಚಾನಲ್। ಇವತ್ತು ನಾನು ನಿಮಗೆ ಕಾಲ್ ಸೂಪ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ। ಇದನ್ನ ಪಾಯ ಅಂತಾನೂ ಹೇಳ್ತಾರೆ, ನಿಮಗೆ ಗೊತ್ತಿರುತ್ತೆ। ಇಲ್ಲಿ ನಾನು ಕಾಲು 2 ತಗೊಂಡಿದ್ದೀನಿ। ಹಾಗೇನೇ ಇದನ್ನ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ। ಸೊ ಈ ತರ ಪೀಸಸ್ ಮಾಡ್ಕೊಂಡಿದ್ದೀನಿ। ಹಾಗೇನೇ ಇದಕ್ಕೆ ನಾವು ಸ್ವಲ್ಪ ಬೇಯಿಸಬೇಕಾದ್ರೆ ಏನೇನು ಹಾಕಬೇಕಂತ ಹೇಳ್ತೀನಿ। ಆಲ್ರೆಡಿ ನಾನೊಂದು ಕಾಲ್ ಸೂಪ್ ವಿಡಿಯೋ ಹಾಕಿದ್ದೀನಿ, ಬಟ್ ಅದು ಸ್ವಲ್ಪ ಬೇರೆ ತರ ಸೂಪ್ ಮಾಡಿರೋದು। ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ। ಇದು ತುಂಬಾನೇ ಸಿಂಪಲ್ ಹಾಗೇನೆ ಕ್ವಿಕ್ ಆಗಿ ಮಾಡುವಂತ ಸೂಪ್, ಹಾಗೇನೆ ತುಂಬಾ ಮೈಲ್ಡ್ ಆಗಿರುತ್ತೆ। ಸೊ ಇವಾಗ ಸ್ಟಾರ್ಟ್ ಮಾಡೋಣ। ಇದಕ್ಕೆ ನಾನಿಲ್ಲಿ ಮೊದಲಿಗೆ ಟೊಮ್ಯಾಟೊ ತಗೊಂಡಿದ್ದೀನಿ, 3 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ। ಇದನ್ನ ವಾಶ್ ಮಾಡಿಬಿಟ್ಟು ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ। ಈಗ ನೋಡಿ, ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಟೊಮ್ಯಾಟೊ ಪ್ಯೂರೆ। ಹಾಗೇನೆ ಇದಕ್ಕೆ ನೀರು ಆ್ಯಡ್ ಮಾಡೋಣ। ನಾನು ಇಲ್ಲಿ 2 ಕಾಲು ತಗೊಂಡಿರೋದ್ರಿಂದ ತುಂಬಾ ನೀರು ಹಾಕಲ್ಲ, ಸೊ ಟೇಸ್ಟ್ ಹೋಗುತ್ತೆ। ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ತೀನಿ। ಸೇಮ್ ಜಾರಲ್ಲಿ 2 ಸಲ ನೀರು ಫುಲ್ ಹಾಕೊಂಡಿದ್ದೀನಿ, ಸೊ ಇಷ್ಟು ಸಾಕಾಗುತ್ತೆ। ಜೊತೆಗೇನೆ ಅರಿಶಿನ ಪುಡಿ ಹಾಕೋಬೇಕು, 1 ಟೀ ಸ್ಪೂನ್ ಹಾಕ್ತೀನಿ। ಹಾಗೇನೆ ಉಪ್ಪು ರುಚಿಗೆ। ಈಗ ಈ ಕಾಳುಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದ್ರೆ ಇದನ್ನ ಹೈ ಫ್ಲೇಮಲ್ಲಿ ಇಡಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು 10 ರಿಂದ 12 ಸಲ ಕೂಗಿಸ್ಕೊಳ್ತೀನಿ। ಹಾಗೇನೆ ಫುಲ್ ಈ ಸ್ಕಿನ್ ಎಲ್ಲ ಏನಿದೆ ತುಂಬಾ ಸಾಫ್ಟ್ ಆಗಿ ಎಲ್ಲ ಒಂಥರ ಸಪ್ರೇಟ್ ಆಗೋ ತರ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕೂಗಿಸ್ಕೋಬೇಕು। ಸೊ ಇದಿವಾಗ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕೂಗಿಸ್ಕೊಳ್ತೀನಿ। ಈಗ 10 ವಿಸಲ್ ಆಗಿ ಕುಕ್ಕರ್ ಆರಿದೆ, ಓಪನ್ ಮಾಡ್ತಾ ಇದ್ದೀನಿ। ಈಗ ಬೆಂದಿದೆಯಾ ನೋಡೋಣ। ಇನ್ನ ಸ್ವಲ್ಪ ಗಟ್ಟಿ ಇದೆ, ಇನ್ನ ಸ್ವಲ್ಪ ಸಾಫ್ಟ್ ಆಗಬೇಕು। ಸ್ಕಿನ್ ಇರುತ್ತಲ್ಲ, ಇದೆಲ್ಲ ಇನ್ನ ಗಟ್ಟಿ ಅನಿಸ್ತಾ ಇದೆ। ಇನ್ನೊಂದು 3 ವಿಸಲ್ ಕೂಗಿಸ್ಕೊಳ್ತೀನಿ। ಇವಾಗ 3 ವಿಸಲ್ ಕೂಡ ಆಗಿದೆ, ಹಾಗೇನೆ ಕುಕ್ಕರ್ ಆರಿದೆ। ನಾನಿವಾಗ ಓಪನ್ ಮಾಡ್ತಾ ಇದ್ದೀನಿ। ಈಗ ಕಾಲು ಎಲ್ಲ ಚೆನ್ನಾಗಿ ಬೆಂದಿದೆ, ಇಲ್ಲಿ ನೋಡಿ ಗೊತ್ತಾಗುತ್ತೆ, ತುಂಬಾ ಸಾಫ್ಟ್ ಆಗಿದೆ। ಹೀಗೆಲ್ಲ ಆಲ್ಮೋಸ್ಟ್ ಎಲ್ಲ ಪೀಸ್ ಆಗಿದೆ, ಸೊ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ। ಈಗ ಸ್ಕಿನ್ ನೋಡಿ, ಹೀಗೆಲ್ಲ ಒಂದಕ್ಕೊಂದು ಹೀಗೆ ಮೂಳೆಯಿಂದ ಬಿಟ್ಕೊಳ್ತಾ ಇದೆ, ಸೊ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ। ಈಗ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು। ಇದಕ್ಕೆ ನಾನು ಇವಾಗ ಪೆಪ್ಪರ್ ಪೌಡರ್ ಹಾಕ್ತೀನಿ। ಇವಾಗ ಖಾರಕ್ಕೆ ನಾನು ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡ್ತಾ ಇಲ್ಲ, ಇದಕ್ಕೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತೀನಿ। ಇದು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು। ಹಾಗೇನೆ ಉಪ್ಪು ಕೂಡ ರುಚಿಗೆ ಬೇಕಿದ್ರೆ, ಅಂದ್ರೆ ಸ್ವಲ್ಪ ಸಪ್ಪೆ ಅನ್ಸಿದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬಹುದು। ಇವಾಗ ನಾನೊಂದು ಸ್ವಲ್ಪ ಒಗ್ಗರಣೆ ಕೊಡಬೇಕು, ಹಾಗಾಗಿ ಇದು ಕುದೀತಾ ಇರಲಿ, ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ। ಈಗ ನಾನು ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ। ಸೊ ಫಸ್ಟ್ ತುಪ್ಪ ಹಾಕೊಳ್ತಾ ಇದ್ದೀನಿ, 4 ಸ್ಪೂನ್ ಹಾಕಿದ್ದೀನಿ। ಬಿಸಿ ಆದಾಗ ಒಂದು ಈರುಳ್ಳಿ, ಸಣ್ಣದೊಂದು ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗ್ಲಿ। ಈರುಳ್ಳಿ ಈಗ ಸ್ವಲ್ಪ ಹುರಿದ ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ, 1 ಸ್ಪೂನ್ ಅಷ್ಟು ಸಾಕಾಗುತ್ತೆ। ಇದೀಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೂಪ್ಗೆ ಹಾಕೊಳ್ಳೋಣ। ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ಈಗ ಆಫ್ ಮಾಡಿಕೊಂಡು ಸೂಪ್ಗೆ ಹಾಕೊಳ್ತೀನಿ। ಈಗ ಇದ್ರ ಜೊತೆನೆ ನಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ। ರುಚಿ ನೀವು ನೋಡ್ಕೊಳ್ಳಿ, ನಿಮಗೆ ಅರ್ಧ ಬೇಕಾ 1 ಬೇಕಾ ಅಂತ। ನಾನಿಲ್ಲಿ ಅರ್ಧ ಹಾಕೊಳ್ತಾ ಇದ್ದೀನಿ। ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ
ಟೇಸ್ಟ್ ಇರುತ್ತೆ. ಇನ್ನು ಸ್ವಲ್ಪ ಹುಳಿ ಹುಳಿಯಾಗಿ ಬೇಕು ಅಂದರೆ ಒಂದು ಫುಲ್ ಹಾಕೋಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ. ಸೂಪ್ ರೆಡಿ ಇದೆ. ಸೂಪ್ ಈ ಥರ ಮಾಡಿಬಿಟ್ಟು ನೀವು ಬಾಣಂತಿಯವ್ರಿಗೆ ಎಲ್ಲ ಕೊಡ್ಬೋದು. ತುಂಬಾ ಒಳ್ಳೆಯದು, ಅಂದರೆ ಬೆನ್ನು ಮೂಳೆಗೆ ಎಲ್ಲ ಇದು ತುಂಬಾ ಶಕ್ತಿ ಕೊಡುತ್ತೆ. ಹಾಗೆಯೇ ಎಲ್ಲರೂ ಕುಡಿಬೋದು. ಅಂದರೆ ಬೋನ್ಗೆ ತುಂಬಾ ಒಂದು ಸ್ಟ್ರೆಂತ್ ಕೊಡೋದು ಈ ಕಾಲು ಸೂಪ್ ಅಂತ ಹೇಳ್ತಾರೆ. ಈ ಥರ ಲೈಟಾಗಿ ಮಾಡಿಕೊಂಡು, ತುಂಬ ಮಸಾಲೆ ಇದೆ, ನೀವು ಮೈಲ್ಡಾಗಿ ಈ ಥರ ಮಾಡಿಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಕಾಲು ಸೂಪ್ ಅಥವಾ ಪಾಯ ಇವಾಗ ರೆಡಿಯಾಗಿದೆ. ನೀವು ಈ ಸಿಂಪಲ್ ಸೂಪ್ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.